welcome back to our YouTube channel. ಏನು ಬೇರೆ ಮನೆ ಅಂತ ನೋಡ್ತಿದ್ದೀರಾ. ಸೊ ಆ್ಯಕ್ಚುಲಿ ನನಗೆ ಹುಷಾರಿಲ್ಲ, ಸಿಕ್ಕಾಪಟ್ಟೆ ಕೋಲ್ಡ್ ಆಗಿಬಿಟ್ಟಿದೆ, ಗಂಟಲು ನೋವು. ಅದಕ್ಕೆ ನಾವು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಅದಕ್ಕಿಂತ ಮುಂಚೆ ನಮ್ಮ ಅಪ್ಪ ಹೇಳಿದ್ರು ಕೆಳಗಡೆ ಮನೆಯಲ್ಲಿ ಟ್ಯಾಂಕಿಗೆ ನೀರು ಹೋಗ್ತಿದೆ ಅಲ್ವಾ, ನೋಡ್ಕೊಬಾ ಅಂತ. ಸೊ ಹಂಗೆ ನೋಡ್ಕೊಂಡು ಹೋಗ್ಬಿಟ್ಟು ಬರೋಣ ಅಂತ ಬಂದೆ. ಸೊ ನೀರು ಪ್ರಾಬ್ಲಮ್ ಆಗಿರೋದ್ರಿಂದ ನಮ್ಮ ಸಂಪಿಗೆ ನೀರು ಬರ್ತಿರಲಿಲ್ಲ. ಸೊ ನೀರು ಬರ್ತಿದೆಯಾ ಇಲ್ಲ ಹಂಗೆ ನೋಡ್ಕೊಂಡು ಹೋಗ್ಬಿಟ್ಟು ಬಾ ಅಂದರು. ಸೊ ನಾನು ನಮ್ಮ ಮಮ್ಮಿ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ ಗೈಸ್. ಹುಷಾರಿಲ್ಲ, ಸಿಕ್ಕಾಪಟ್ಟೆ ಕೋಲ್ಡ್ ಆಗಿದೆ. ಯಾಕೆ ಈ ಥರ, ಐ ಹೇಟ್ ಬೀಯಿಂಗ್ ಸಿಕ್. ಸೊ ಎಸ್, ಬನ್ನಿ ಹಾಸ್ಪಿಟ್ಲಲ್ಲಿ ಹೋಗಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಆಮೇಲೆ ಮನೆ ಹತ್ರ ಇರೋ ಕ್ಲಿನಿಕ್ಗೆ ಹೋಗಿದ್ರಿ. ಸೊ ಇವ್ರು ಬಂದು ಲೇಡಿ ಡಾಕ್ಟರು, ತುಂಬ ಚೆನ್ನಾಗಿ ನೋಡ್ತಾರೆ. ಸೊ ಅದಕ್ಕೆ ಮಮ್ಮಿ ಇಲ್ಲಿ ಕರ್ಕೊಂಡು ಬಂದಿದ್ರು. ಆಮೇಲೆ ಡಾಕ್ಟ್ರ್ ಹೇಳಿದ್ರು ತುಂಬ ಕೋಲ್ಡ್ ಇದೆ, ಇಂಜೆಕ್ಷನ್ ಹಾಕಬೇಕು ಅಂತ. ಆಮೇಲೆ ಇಂಜೆಕ್ಷನ್ ಹಾಕಿ ಸ್ವಲ್ಪ ಮಾತ್ರೆಗಳು ಬರೆದು ಕೊಟ್ಟಿದ್ರು. ಸೊ ಅದಕ್ಕೇ ಹೋಗಿ ಅಲ್ಲೇ ಇವ್ರಿಗೆ ಗೊತ್ತಿರೋ ಮೆಡಿಕಲ್ಲೇ ನಮಗೆ ಪ್ರತಿ ಮೆಡಿಸನ್ ಇವ್ರ ಹತ್ರನೇ ತೊಗೊಳ್ಳೋದು. ಸೊ ಇವ್ರ ಹತ್ರ ಮೆಡಿಸನ್ ಇಸ್ಕೊಂಡು ಆಮೇಲೆ ಮನೆಗೆ ಬಂದ್ರಿ. ಡಾಕ್ಟ್ರ್ ಏನು ಹೇಳಿದ್ರು ಅಂತ ಕಂಟಿನ್ಯೂ ಮಾಡಿ. ನಂದು ಗಾಯ್ಸ್, ಯಾರೋ ನಿನ್ಗೆ ನಂದು ಅಕ್ಕಗೆ ಸೇಯಿಂಗ್ ಎಷ್ಟು ಮಾಡಿ ಅಂತ ಕಳ್ಸೋರಿ ನಂದಿನಿ. ಸೊ ಕಾಸು ಕೊಟ್ಬಿಡು ಮಾಡ್ತೀನಿ. ಎಷ್ಟು ಕೊಡ್ತೀಯಾ? ಓಕೆ ಬಾಮ. ನಮ್ಮಮ್ಮ ಫುಲ್ ಕೇರ್ ನಮಗೆ, ಹುಷಾರಿಲ್ಲ ಅಂತ ಆದರೆ ಹೇಳ್ಬಂಡೆ ಬೈತಾ ಇರ್ತಾರೆ. ಸೊ ಸುನೀಲ್ ಏನೋ ಗುಡ್ ನ್ಯೂಸ್ ಹೇಳ್ತಾನಂತೆ ಗಾಯ್ಸ್. ತಿಪ್ಪೆ ತಿಪ್ಪೆ ಬೊಗ್ಲು ಏನು ಮನ್ಗೆ ಇರ್ತಾನೆ ಯಾವಾಗ್ಲೂ. ಹೇಳೋ ಏನೋ ಏನೋ ಕೂಗ್ತಲ್ಲ, ಅವಾಗಲೇ ಫೋನ್ ಮಾಡಿ ತಿನ್ನೋಡ್ ಬಿಟ್ಬಿಟ್ಟು ಬಂದಲ್ಲೋ. ಹುಷಾರಿಲ್ಲ ಸುನೀಲ್, ನಂಗೆ ಹುಷಾರಿಲ್ಲ ಸುನೀಲ್. ಸುನೀಲ್ ನಂಗೆ ಹುಷಾರಿಲ್ಲ ಸುನೀಲ್. ಫ್ರೆಂಡಿಗೆ ಹುಷಾರಿಲ್ಲ ಸುನೀಲ್, ನಂಗೆ ಹುಷಾರಿಲ್ಲ ಸುನೀಲ್. ಇವನೆಲ್ಲ ಒಂದು ಬೆಸ್ಟ್ ಫ್ರೆಂಡ್ ಅಂತೆ ಗೈಸ್. ಥೋ ಏನಾಯ್ತು ಏನಾಯ್ತು ಕೂಡ ಕೇಳಲಿಲ್ಲ. ಡಾಕ್ಟ್ರು ಅದೇ ಹೇಳಿರೋದು, ಉಗ್ಗಿದ್ರು ಚೆನ್ನಾಗಿ. ನನ್ ಮಗನೇ ನಿನ್ ತಂಗಿರು ಬತ್ತಲ್ತಾನೆ ಇವಳೇ ನಂದು. ಹಂಗ ಅನ್ಬೇಡ, ಬಿಡ್ತು ಸುನೀಲ್, ನಂಗೆ ಹುಷಾರಿಲ್ಲ ಸುನೀಲ್. ಹೋಗಿದ್ದೆ, ಚುಚ್ಚಿದ್ರು. ಸರ್ ನಂಗೆ ಹುಷಾರಿಲ್ಲ. ಗರ್ಲ್ ಫ್ರೆಂಡ್ ಅಂದ್ರೆ ಎಲ್ಲ ಚೆನ್ನಾಗಿ ನೋಡ್ಕೊಂತಾನೆ ಗೈಸ್. ನಮ್ಗೆಲ್ಲ ಯಾರು ಬೀಳ್ತಾರೆ ಹೇಳೋ. ಆದ್ರೂ ಸುಮ್ನೆ ಅವಾಗ ನಾವ್ ಹೇಳ್ಕೊಂಡ್ ಖುಷಿ ಪಟ್ಕೊಂಡು. ಇಲ್ಲ ಗೈಸ್, ನಿಜ ನಮ್ ಬೆಸ್ಟ್ ಫ್ರೆಂಡ್ ಎಲ್ಲ ಬೀಳಿಸ್ಬಾರ್ದಲ್ಲ. ಸುನಿಲ್ ಸುನಿಲ್, ಗುಡ್ ನ್ಯೂಸ್ ಏನು ಬೇಗ? ಮತ್ತೆ ಅವಾಗ್ಲೇ ಟ್ರೀಟ್ ಕೊಡ್ಸ್ತೀನಿ ಅಂದೆ. ಅತಿ ಶೀಘ್ರದಲ್ಲಿ ಕೊಡಿಸ್ತೀನಿ ಅಂದ. ಹೌದು, ಹೇಳು ಬೇಗ ಹೇಳು. ನೋಡಿ ಗೈಸ್, ಎಷ್ಟ್ ಸಣ್ಣವನೇ, ಮತ್ತಕ್ಕೆ ಅವ್ನಿಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಫ್ಲಾಟ್ ಆಗಿ ಐತೆ. ನಂಗೆ ಹುಷಾರಿಲ್ಲ. ಸರಿ ಆಯ್ತು. ಏನು ಬಂದ್ಬಿಟ್ಟು ತಲೆಲ್ಲ ಮುಟ್ ನೋಡಿ, ಜ್ವರ ಆಯ್ತಾ ಇಲ್ಲ ಅಂತ ನೋಡಿ, ಆಮೇಲೆ ಹಾಸ್ಪಿಟಲ್ಗೆ ಹೋಗಿ ಬಂದು ಮಾತ್ರೆ ತಗೊಂಡಾದ್ಮೇಲೆ ಇದೆಲ್ಲ ನೋಡೋದಂತೆ. ಇವಳೆಲ್ಲ ಒಂದ್ ಸಿಸ್ಟರ್ ಫ್ರಮ್ ಅನದರ್ ಮದರ್. ನನ್ನ ವಾಯ್ಸ್ ತುಂಬಾ ಖರಾಬ್ ಆಗಿದೆ, ಅದಕ್ಕಂತ ಅನ್ಸಬ್ಸ್ಕ್ರೈಬ್ ಮಾಡಬೇಡಿ ಪ್ಲೀಸ್. ನೋಡಿ ಕುಂಕುಮ ನೋಡಿ ಜಾನು. ಏಯ್ ವಾಟ್ಸ್ ಅಪ್ ಆಂಟಿ? ಇವಾಗ ನಾನು ಹಾಸ್ಪಿಟ್ಲಿಂದ ಬಂದೆ. ಏನಂದ್ರು ಡಾಕ್ಟ್ರು? ಏನಂದ್ರು? ನಾವು ಆಕ್ಚುಲಿ ಮಂತ್ರಾಲಯದಲ್ಲಿ ಒಂದ್ 7 ಬಂಡಿ ಜ್ಯೂಸು, ಐಸ್ ಕ್ರೀಮ್, ಸೋಡಾ, ಕೋಲ್ಡ್ ವಾಟ್ರು. ಆಕ್ಚುಲಿ ಕೋಲ್ಡ್ ವಾಟ್ರು ಆಕ್ಚುಲಿ ನಂಗೆ ಕೋಲ್ಡ್ ಐಟಮ್ ಸೆಟ್ಟೇ ಆಗಲ್ಲ. ಆದ್ರೂನು ಅಲ್ಲಿ ಸುಳ್ಳು ಹೇಳ್ತಾವಲೆ ಕೈ ಸೋಲು. ಆದ್ರೂನು ಒಂದ್ 7 ಬಂಡಿ ಜ್ಯೂಸ್, ಐಸ್ ಕ್ರೀಮ್ ಎಲ್ಲ ತಿಂದಿದ್ದಕ್ಕೆ ಡಾಕ್ಟರ್ ಚೆನ್ನಾಗಿ ಬೈದ್ರು. ಅಷ್ಟು ಬುದ್ಧಿ ಇಲ್ವಾ ನಿಮ್ಗೆ? ಕತ್ತೆ ಬೆಳ್ದಂಗ್ ಬೆಳ್ದಿದ್ಯಾ, ಬುದ್ಧಿ ಇಲ್ವಾ? ಹಿಂಗೆ ಅಲ್ಲ, ಅಸಹ್ಯವಾಗಿ ಬೈದಿಲ್ಲ ನಾನು. ಬುದ್ಧಿ ಬೇಡವೇನಮ್ಮ ನಿಂಗೆ? ಏನ್ ಕುಡಿಬಾರ್ದು. ಇನ್ಮೇಲಿಂದ ಪರ್ಮನೆಂಟ್ ಆಗಿ ನಾನು ಜ್ಯೂಸು, ಐಸ್ ಕ್ರೀಮ್, ಈ ತರ ಸೋಡಾ ಐಟಮ್ಸ್ ಎಲ್ಲ
ಬಂದ್ ಮಾಡ್ಬೇಕಂತೆ. ನಮ್ಮಮ್ಮ ಒಂದು ಕಡಕ್ ವಾರ್ನಿಂಗು ಕೊಟ್ಟವ್ರೆ, ನೆಕ್ಸ್ಟ್ ಟೈಮ್ ಇದೆ ಕುಡ್ದೆ ಅದು ತರ್ಸ್ಕೊಂಡ್ರೆ ನಾನಂತ ಹಾಸ್ಪಿಟಲ್ ಕರ್ಕೊಂಡು ಹೋಗಲ್ಲ ಅಂತ. ಸುಳ್ಳು ಅಂತ ಅವಳು ಮಾಡಲ್ಲ ಅಂತ ಮಾಡ್ಲೇಬೇಕು. ಇಬ್ಬರಿಗೂ ಸೇರ್ಸ್ ಹೋಗಿತಾರೆ, ಉಗಿಸ್ಕೋಬೇಕು. ಸೊ ನಮ್ಮಮ್ಮ ಹೇಳ್ಬಿಟ್ಟವ್ರೆ ನೆಕ್ಸ್ಟ್ ನಾನು ದುಡ್ಡು ಖರ್ಚು ಮಾಡಲ್ಲ, ನೀನೇ ಖರ್ಚು ಮಾಡ್ಕೊಂಡು ಹಾಸ್ಪಿಟಲ್ಗೆ ಹೋಗ್ಕೋ ಅಂತ ವಾರ್ನಿಂಗ್ ಕೊಟ್ಟವ್ರೆ. ಇವಳೇ ಹಂಗೆ ಅಪ್ಪಕ್ಕಿಂತ ಅಂಗಡಿ ಕರ್ಕೊಂಡೋಗ ಕೊಡ್ಸೋ ಅನ್ನೋದು ನಮಗೂ ಟೆಂಪ್ಟಾಗಿ ನಾವು ಇಸ್ಕೊಂಡ್ ಬಿಡೋದು. ಎಲ್ಲಿ ಬಂದಿದ್ದೀವಿ? ರಿತಿ ಜ್ಯುವೆಲ್ಲರ್ಸ್ಗೆ ಬಂದಿದ್ದೀವಿ. ಬಿಕಾಸ್ ಸುನೀಲ್ ಇಲ್ಲಿ ಗೋಲ್ಡ್ ಕಾರ್ಡ್ ಕಟ್ತಾ ಇದ್ದ. ಮಕ್ಕ ತೋಸ ಏನೋ ತಗೊಂಡಂತೆ. ಇದೇ ನಮ್ಮನೆ ಹತ್ರ ಇರೋದು ರಿತಿ ಜ್ಯುವೆಲ್ಲರ್ಸ್. ಏನ್ ತಗೊಂಡ್ಯಾ ಸುನೀಲ್? ಏನೋ ತಗೊಂತೀವಿ. ನಮ್ಗೆ ಕೊಡಿಸ್ತೀಯಾ? ಗೋಲ್ಡಾ? ಗೋಲ್ಡ್ ಕೊಡಿಸ್ತೀಯಾ? ಮಕ್ಕ ತೋಸು. ಈ ಮುತ್ತಿಗಳೆಲ್ಲ ಕೆಲ್ಸಕ್ಕೆ ಹೋಗುತ್ತಂತೆ. ಛಿ ಕೊಡು ಫೋಟೋಗಂತೆ. ಯೂಟ್ಯೂಬ್ ಹಾಕ್ಬಿಟ್ಟು ಫೇಮಸ್ ಮಾಡ್ತೀವಿ ಸುನೀಲ್. ಎಸ್, ನಾವು 4 ರಿಂಗ್ ಪರ್ಚೇಸ್ ಮಾಡಿದ್ದೀವಿ. ಯಾರ್ಯಾರಿಗೆ ಅಂತ ಹೇಳಲ್ಲ, ಆಮೇಲೆ ಹೇಳ್ತೀವಿ, ಆಮೇಲೂ ಹೇಳಲ್ಲ. ಎಸ್, ಬಟ್ ನನಗೆ ಮಾತ್ರ ಒಂದು, ನಂದು 2. ಎಸ್, ನಂದು 3. ಸ್ಕ್ಯಾಮ್ ಮಾಡ್ತಾವನೆ. ಸ್ಕ್ಯಾಮ್, ಫುಲ್ ಸ್ಕ್ಯಾಮ್. ನನ್ನ ಮೇಲೆ ಹೇಳ್ತಾನೆ ಕಳ್ಳ. ರೀತಿಯಲ್ಲಿ ಇಷ್ಟ ಆಗಿಲ್ಲ ಅಂತ ಸೊ ಅಲ್ಲಿ ಚೇನು ತಗೊಂಡಿರಾ. ಇಲ್ಲಿ GRTಗೆ ಬಂದಿದ್ದೀವಿ. ಏನು ತಗೊಂಬಂದ್ರೆ ವಾಟ್ ಈಸ್ ದೇರ್ ಇನ್ ದಟ್? ಎಸ್, ನಾವು GRT ಜ್ಯುವೆಲ್ಲರ್ಸ್ಗೆ ಬಂದಿದ್ದೀವಿ. ಹುಷಾರಿಲ್ಲ ಅಂದರೆ ಎಷ್ಟು ತಿರುಗಿಸ್ತಾವನೆ. ಸೀಲ್ದು ಹಳೆ ಸೀಲ್ ವರ್ಕ್ ಕೊಟ್ಬಿಟ್ಟು ಹೊಸ ತಗೊಂತವನೆ. ಅಷ್ಟೆಲ್ಲ ಸೀನ್ ಇಲ್ಲ. ಇವ್ನು ಫಸ್ಟ್ ಕೊಡ್ಸಿದ್ರೆ ನಂಗೆ ಕೊಡಿಸ್ತೀನಿ. ಸೊ ನಾವೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದು ಸ್ವಲ್ಪ ಸ್ನಾನ ಮಾಡಿ ಈಗ ಫ್ರೆಶ್ ಆಗಿದ್ದೀನಿ. ಸೊ ನಾನು ಸ್ವಲ್ಪ ಥಿಂಗ್ಸ್ ತಗೊಂಡಿದ್ದೀನಿ ಲೈಕ್ ಇವತ್ತಿನ ಶಾಪಿಂಗಲ್ಲಿ. ಬಟ್ ನಾನು ಶಾಪಿಂಗ್ ಮಾಡಬೇಕು ಅಂತ ಹೋಗಿರಲಿಲ್ಲ. ಬಟ್ ಸುನೀಲ್ ಏನೋ ತಗೋಬೇಕಿತ್ತು ಅಂತ ಅವ್ನು ನನ್ನ ಜೊತೆಲಿ ಕರ್ಕೊಂಡು ಹೋದ. ನೀವು ಬಾರ್ಗೇನ್ ವಿಡಿಯೋ ಕೇಳಿದ್ದೀರಲ್ಲ, ನಾನು ತುಂಬ ವರ್ಷಾಗಿ ಬಾರ್ಗೇನ್ ಮಾಡ್ತೀನಿ. ಸೊ ಮುಂದೆ ಬ್ಲಾಗಲ್ಲಿ ಹೇಳ್ತೀನಿ. ಸೊ ಇವತ್ತು ಹುಷಾರಿದ್ದಿಲ್ಲ ಅಂತ ನನಗೆ ಅಷ್ಟೊಂದು ಫುಲ್ ಕ್ಯಾಪ್ಚರ್ ಮಾಡ್ಲಿಕ್ಕೆ ನನಗೆ ಆಗಿಲ್ಲ. ಸೊ ನನ್ನ ವಾಯ್ಸು ಚೇಂಜ್ ಆಗಿದೆ. ಸೊ ನೀವು ನೋಡಬಹುದು. ಅದಕ್ಕೆ ನಾನು ಅಲ್ಲಿ ಮಾತಾಡೋಕ್ಕಾಗಿಲ್ಲ. ಬಟ್ ಸ್ಟಿಲ್ ನಾನು ಆ್ಯಕ್ಚುಲಿ ನನಗೆ ಗೊತ್ತಿರೋರೆಲ್ಲ ನನ್ನನ್ನೇ ಕರೆಯೋದೇನಾದರೂ ತೊಗೋಬೇಕಂದ್ರೆ ನಾನು ಸಾಕತ್ತಾಗಿ ಬಾರ್ಗೇನ್ ಮಾಡ್ತೀನಿ ಅಂತ. ಸೊ ಹೋಗ್ಬಿಟ್ಟು ನಾನು ಇವತ್ತು ಆ್ಯಕ್ಚುಲಿ ಏನಂದರೆ ನಾನು ದಿನ ಗೋಲ್ಡ್ ಚೈನ್ ಮತ್ತು ಗೋಲ್ಡ್ ರಿಂಗ್ ಹಾಕ್ಕೊತಾ ಇದ್ದೆ. ಬಟ್ ಸಮ್ಮರ್ ಆಗಿರೋದ್ರಿಂದ ನೈಟ್ ನಿದಕಣ್ಣಲ್ಲಿ ಸೆಕೆಗೆ ತಡೆಯೋಕ್ಕಾಗ್ದಿರ, ಇಲ್ಲಾಂದರೆ ಅಲ್ಲಿ ತೆಗ್ದಿಕ್ಬಿಡ್ತೀನಿ. ಅದಕ್ಕೆ ನಾನು ಏನು ಪ್ಲ್ಯಾನ್ ಮಾಡಿದೆ ಅಂದರೆ ಸರಿ ಆಯ್ತು ಹೋಗಿ ಸಿಲ್ವರ್ ತೊಗೊಳ್ಳೋಣ. ಸೊ ಎಲ್ಲಾದರೂ ಹೊರಗಡೆ ಹೋಗ್ಬೇಕಾದ್ರೆ ಮಾತ್ರ ಗೋಲ್ಡ್ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಇವತ್ತು ನಾನು ಫುಲ್ ಸಿಲ್ವರ್ ಶಾಪಿಂಗ್ ಮಾಡಿದ್ದೀನಿ. ಸೊ ಏನೇನು ತೊಗೊಂಡೆ ಅಂದರೆ ಇದು 2 ರಿಂಗ್ ತೊಗೊಂಡೆ. ಎಸ್, ಸಿಕ್ಕಾಬಡೆ ಸೆಕೆ ಇದೆ. ಸೊ ಫ್ಯಾನ್ ಹಾಕಿದ್ರೆ ವಾಯ್ಸ್ ಕೇಳಿಸಲ್ಲ ಅಂತ ನಾನು ಫ್ಯಾನ್ ಹಾಕೊಂಡಿರೋ ಬ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಇದು 2 ರಿಂಗ್ ತೊಗೊಂಡೆ. ಆ್ಯಕ್ಚುಲಿ ಇದು ಎತ್ತಿ ನಾನು ರೈಟ್ ಹ್ಯಾಂಡಿಗೆ ಹಾಕೋತೀನಿ ವೀಡಿಯೋಗೆ ತೋರಿಸೋದಕ್ಕೆ. ಸೊ ಇದೊಂದು ಚೈನ್ ತೊಗೊಂಡೆ. ಸೊ ಈ ಚೈನ್ ಮತ್ತು ಇದೊಂದು ಪುಟ್ಟು ಡಾಲರ್ ತೊಗೊಂಡಿದ್ದೀನಿ ಫಿಶ್ದು. ಸೊ ಪ್ಲ್ಯಾನ್ ಇರಲಿಲ್ಲ, ಬಟ್ ಆಮೇಲೆ ಅಂದ್ಕೊಂಡೆ ಸೊ ಈ ಥರ ತೊಗೊಳ್ಳೋಣ, ಹೇಗಿರುತ್ತೆ ನೋಡೋಣ ಅಂತ. ಸೊ ಇದೊಂದು ಸಿಲ್ವರ್ ಚೈನು, ಡಾಲರು, ಇದೆರಡು ರಿಂಗ್ಸ್ ತೊಗೊಂಡು ಬಂದೆ. ರಿಂಗ್ಸಿಗೆ 1000 ಚೇಂಜ್ ಏನೋ ಆಯಿತು. ಸೊ ಇದು ಡಾಲರ್ ಮತ್ತು ಚೈನಿಗೆ 2000 ಚೈನ್ ಸಮಥಿಂಗ್ ಆಯಿತು. ಇದು ದಪ್ಪ ಚೈನ್ ಇದೆ ಆ್ಯಂಡ್ 16 ಇಂಚಸ್ ಅಂತೇನೋ ಹೇಳಿದ್ರು. ಸೊ ಇಷ್ಟು ತಗೊಂಡೆ. ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಿತ್ತು ಅಂತ. ಆ್ಯಂಡ್ ಎಸ್, ಇದಾಗಿತ್ತು ನನ್ನ ಒಂದು ನಾರ್ಮಲ್ ವ್ಲಾಗ್ ಅಂತಲೇ ಹೇಳ್ಬೋದು. ಸಿಕ್ ಡೇ ವ್ಲಾಗ್. ಸಿಕ್ಕಾಗಿದ್ರು ಇಷ್ಟೆಲ್ಲ ಸುತ್ಕೊಂಡು ಬಂದಿದ್ದೀನಿ. ಸೊ ಇವಾಗ ಹೋಗಿ ನಮ್ಮಮ್ಮ ಕೈಲಿ ಬೈಸ್ಕೋಬೇಕು, ಯಾಕೆ ಓಡಾಡಿದೆ ಅಂತ ಕೇಳ್ತಾರೆ. ಸೊ ಅದೆಲ್ಲ ನಾರ್ಮಲ್ ಅಲ್ವಾ, ಇಲ್ಲಿ ಕೇಳಿಸ್ಕೊಂಡಂಗೆ ಬಿಟ್ಬಿಡ್ತೀನಿ ಬಯೋದನ್ನೆಲ್ಲ. ಸೊ ಅದಕ್ಕೇ ಗ್ಯಾಸ್ ಇದಾಗಿತ್ತು ನನ್ನ ಸಿಕ್ ಡೇ ವ್ಲಾಗ್. ಆ್ಯಂಡ್ ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಪ್ಲೀಸ್ like, share, comment and please subscribe to our channel and support us. Please. See you all in the next vlog.
ಥ್ಯಾಂಕ್ ಯು ಆಲ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್.